ಆತ್ಮೀಯ ವಿದ್ಯಾರ್ಥಿಗಳೇ, ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ, ಇದು ಎರಡನೇ ವಿಡಿಯೋ ಬಹು ಆಯ್ಕೆ ಪ್ರಶ್ನೆಗಳ ಎರಡನೇ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಜೀವಕ್ರಿಯೆಗಳು ಮತ್ತು ನಿಯಂತ್ರಣ ಮತ್ತು ಸಹಭಾಗಿತ್ವ, ಈ ಒಂದು ಪಾಠದ ಮೇಲೆ ಕೇಳ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡ್ರಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಈ ಒಂದು ಪಾಠದಲ್ಲಿ ಕೇಳ್ತಕ್ಕಂಥ ಮೊದಲನೇ ಬಹು ಆಯ್ಕೆ ಪ್ರಶ್ನೆ. ಒಂದು ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸವು 2, 6. ಒಂದು ಇಂಗಾಲದ ಪರಮಾಣು ಈ ಧಾತುವಿನೊಂದಿಗೆ ಎಷ್ಟು ಬಂಧಗಳನ್ನು ರಚಿಸಬಹುದು? ಅದಕ್ಕೆ ಸರಿಯಾದ ಉತ್ತರ ನಿಮಗೆ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು A1, B2, C4 ಮತ್ತು D6. ಅದಕ್ಕೆ ಸರಿಯಾದ ಉತ್ತರ ಸಿ. ಸರಿಯಾಗಿರ್ತಕ್ಕಂಥ ಉತ್ತರ ಏನದಂತರ ಸಿ ಅನ್ನ ಹೊಂದಿರತಕ್ಕಂಥದ್ದು. ಅದೇ ರೀತಿ ಎರಡನೇ ಪ್ರಶ್ನೆ, ಕೆಳಗಿನ ರಾಸಾಯನಿಕ ಕ್ರಿಯೆಯು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಮೀಥೇನ್ಗೆ ಕ್ಲೋರಿನ್ ಅನ್ನು ಸೇರಿಸುವುದನ್ನು ತೋರಿಸುತ್ತದೆ. CH4 ಪ್ಲಸ್ Cl4 gives rise to X. X ಪ್ರತಿನಿಧಿಸುವ ಪ್ರಕ್ರಿಯೆಯ ಉತ್ಪನ್ನದ ಸಾಧ್ಯತೆ ಏನು? ಅದಕ್ಕೆ ಆಪ್ಷನ್ಸ್ CH4 ಪ್ಲಸ್ H2SO4, B CH3Cl ಪ್ಲಸ್ HCl, C CHCl3 ಪ್ಲಸ್ HCl, D CH3Cl ಪ್ಲಸ್ H2SO4. ಇದರಲ್ಲಿ ಸರಿಯಾದ ಉತ್ತರ ಬಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಈ ಒಂದು ಪ್ರಶ್ನೆ ಚಿತ್ರವು ಕೆಲವು ಹೈಡ್ರೋಕಾರ್ಬನ್ ಸಂಯುಕ್ತಗಳ ರಚನೆಯನ್ನು ಪ್ರತಿನಿಧಿಸುತ್ತದೆ. ಇವುಗಳಲ್ಲಿ ಯಾವ ಸಂಯುಕ್ತಗಳನ್ನು ಅಲ್ಕೇನ್ಗಳೆಂದು ವರ್ಗೀಕರಿಸಬಹುದು? ಅದಕ್ಕೆ ಆಪ್ಷನ್ಸ್ ಎ ಮಾತ್ರ, ಬಿ ಮಾತ್ರ, ಎ ಮತ್ತು ಡಿ 2, ಬಿ ಮತ್ತು ಸಿ 2. ಅದಕ್ಕೆ ಸರಿಯಾದ ಉತ್ತರ ಸಿ ಅಂತಾರೆ, ಎ ಮತ್ತು ಡಿ 2. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಚಿತ್ರವು ರಾಸಾಯನಿಕ ಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ. ಅಲ್ಲಿ ಪೊಟ್ಯಾಸಿಯಂ ಡೈಕ್ರೋಮೇಟ್ ಮತ್ತು ಸಲ್ಫರಿಕ್ ಆಮ್ಲವನ್ನು ಬಳಸಿಕೊಂಡು ಎಥನಾಲ್ ಅನ್ನು ಉತ್ಕರ್ಷಿಸಲಾಗಿದೆ. ಕೆಳಗಿನ ಆಯ್ಕೆಗಳಲ್ಲಿ ಯಾವುದು X ಉತ್ಪನ್ನವನ್ನು ಪ್ರತಿನಿಧಿಸುತ್ತದೆ? ಎ CH2O, ಬಿ CH3CH, ಸಿ CH3H2O, ಡಿ CH3COOH. ಅದಕ್ಕೆ ಸರಿಯಾದ ಉತ್ತರ ಡಿ. ನೆಕ್ಸ್ಟ್ ಪ್ರಶ್ನೆ, ನೀಡಿರುವ ಚಿತ್ರವು ಈಥೇನ್ ಎಂದು ಕರೆಯಲ್ಪಡುವ ಕಾರ್ಬನ್ ಸಂಯುಕ್ತದ ರಚನೆಯನ್ನು ಪ್ರತಿನಿಧಿಸುತ್ತದೆ. ಈ ಕೆಳಗಿನ ಯಾವ ಆಯ್ಕೆಯು ಈಥೇನ್ ಹೆಸರನ್ನು ವಿವರಿಸುತ್ತದೆ? ಆಪ್ಷನ್ಸ್ ಎ ಒಂದೇ ಬಂಧದೊಂದಿಗೆ ಸಂಪರ್ಕಗೊಂಡಿರುವ ಕ್ರಿಯಾತ್ಮಕ ಗುಂಪಿನ ಉಪಸ್ಥಿತಿ, ಬಿ ಇದು 2 ಕಾರ್ಬನ್ ಪರಮಾಣುಗಳನ್ನು ಹೊಂದಿರುತ್ತದೆ ಮತ್ತು ಇಂಗಾಲದ ಪರಮಾಣುಗಳ ನಡುವೆ ಏಕಬಂಧವಿದೆ, ಸಿ 8 ಪರಮಾಣುಗಳು ಒಟ್ಟು ಸಂಖ್ಯೆಯ ಕಾರ್ಬನ್ ಸಂಯುಕ್ತವನ್ನು ಈಥೇನ್ ಎಂದು ಹೆಸರಿಸಲಾಗಿದೆ, ಡಿ ಇದು 6 ಹೈಡ್ರೋಜನ್ ಪರಮಾಣುಗಳನ್ನು ಒಳಗೊಂಡಿರುತ್ತದೆ ಮತ್ತು ಏಕಬಂಧವು ಇಂಗಾಲ ಮತ್ತು ಹೈಡ್ರೋಜನ್ ಪರಮಾಣುಗಳನ್ನು ಸಂಪರ್ಕಿಸುತ್ತದೆ. ಅದಕ್ಕೆ ಸರಿಯಾದ ಉತ್ತರ ಅದು ಯಾವ್ದು ಅಂತಾರ ಬಿ. ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕೆಳಗಿನ ಚಿತ್ರವು ಇಂಗಾಲದ ಸಂಯುಕ್ತವನ್ನು
ಪ್ರತಿನಿಧಿಸುತ್ತದೆ? ಸಂಯುಕ್ತದಲ್ಲಿ ಇರುವ ಕ್ರಿಯಾ ಗುಂಪನ್ನು ಹೆಸರಿಸಿ. ಆಲ್ಕೋಹಾಲು, ಎ. ಬಿ ಆಲ್ಡಿಹೈಡು, ಸಿ ಕಾರ್ಬಾಕ್ಸಿಲಿಕ್ ಆಮ್ಲ, ಡಿ ಕೀಟೋನ್. ಇದಕ್ಕೆ ಸರಿಯಾದ ಉತ್ತರ ಡಿ ಕೀಟೋನ್. ನೆಕ್ಸ್ಟ್, ಒಂದು ಕಾರ್ಬನ್ ಸಂಯುಕ್ತವು ಇಂಗಾಲದ 2 ಪರಮಾಣುಗಳನ್ನು ಹೊಂದಿದೆ. ಕಾರ್ಬನ್ ಸಂಯುಕ್ತವು ಯಾವ ಹೆಸರನ್ನು ಹೊಂದಿರಬೇಕು? ಎ ಬ್ಯೂಟೇನು, ಬಿ ಈಥೇನು, ಸಿ ಮಿಥೇನು, ಡಿ ಪ್ರೊಪೇನು. ಅದಕ್ಕೆ ಸರಿಯಾದ ಉತ್ತರ ಬಿ ಈಥೇನು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ರಾಸಾಯನಿಕ ಕ್ರಿಯೆಯು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಹೈಡ್ರೋಜನ್ಗೆ ಕ್ಲೋರಿನ್ ಅನಿಲವನ್ನು ಸೇರಿಸುವುದನ್ನು ತೋರಿಸುತ್ತದೆ. CH Cl3 plus Cl2 gives rise to CCl4 plus HCl. ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಕ್ಲೋರಿನ್ ಹೈಡ್ರೋಜನ್ ಸಂಯುಕ್ತಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತದೆ? ಆಪ್ಷನ್ ಎ, ಇದು ಸಂಯುಕ್ತಕ್ಕೆ ಹೈಡ್ರೋಜನ್ ಅನ್ನು ಸೇರಿಸುತ್ತದೆ. ಇದು ಸಂಯುಕ್ತಕ್ಕೆ ಆಮ್ಲಜನಕ ಪರಮಾಣುವನ್ನು ಸೇರಿಸುತ್ತದೆ. ಸಿ, ಇದು ಸಂಯುಕ್ತದಿಂದ ಹೈಡ್ರೋಜನ್ ಪರಮಾಣುಗಳನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ಡಿ, ಇದು ದ್ವಿಬಂಧ ಮತ್ತು ತ್ರಿಬಂಧಗಳು ಏಕಬಂಧವಾಗಿ ಮಾಡುತ್ತದೆ. ಅದಕ್ಕೆ ಸರಿಯಾದ ಉತ್ತರ ಸಿ. ನೆಕ್ಸ್ಟ್ ಪ್ರಶ್ನೆ, ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ ಗಳಲ್ಲಿರುವ ಕ್ರಿಯಾ ಗುಂಪುಗಳು ಕ್ರಮವಾಗಿ ಪ್ರೊಪೆನಾಲ್ ಮತ್ತು ಪ್ರೊಪೆನ್ಯಾಲ್. ಎ ಏಕಬಂಧ OH ಮತ್ತು ಏಕಬಂಧ CHO, ಬಿ ಏಕಬಂಧ OH ಮತ್ತು COOH, ಸಿ ಏಕಬಂಧ CHO ಮತ್ತು ಏಕಬಂಧ COOH, ಡಿ ಏಕಬಂಧ CHO ಮತ್ತು ಏಕಬಂಧ CO. ಇದಕ್ಕೆ ಸರಿಯಾದ ಉತ್ತರ ಎ. ನೆಕ್ಸ್ಟ್ ಪ್ರಶ್ನೆ, ಎಥೆನೋಯಿಕ್ ಆಮ್ಲದ ಸಾರಯುಕ್ತಗೊಳಿಸಿದ ರೂಪವಾದ ವಿನೆಗರ್ ಚಳಿಗಾಲದಲ್ಲಿ ಹೆಪ್ಪುಗಟ್ಟುತ್ತದೆ ಎಂದು ವಿದ್ಯಾರ್ಥಿ ಅಧ್ಯಯನ ಮಾಡುತ್ತಾನೆ. ಶುದ್ಧ ಎಥೆನೋಯಿಕ್ ಆಮ್ಲದ ಭೌತಿಕ ಗುಣಗಳ ಬಗ್ಗೆ ಇದು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ, ಇದು ಕಡಿಮೆ ಕುದಿಯುವ ಬಿಂದುವನ್ನು ಹೊಂದಿದೆ. ಬಿ, ಇದು ಕಡಿಮೆ ಕರಗುವ ಬಿಂದುವನ್ನು ಹೊಂದಿದೆ. ಸಿ, ಇದು ಅತಿ ಹೆಚ್ಚು ಕುದಿಯುವ ಬಿಂದುವನ್ನು ಹೊಂದಿದೆ. ಡಿ, ಇದು ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿದೆ. ಅದಕ್ಕೆ ಸರಿಯಾದ ಉತ್ತರ ಬಿ, ಇದು ಕಡಿಮೆ ಕರಗುವ ಬಿಂದುವನ್ನು ಹೊಂದಿದೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸೈಕ್ಲೋಬ್ಯೂಟೇನ್ ಅಣುಸೂತ್ರವಾಗಿದೆ? ಎ C4H10, ಬಿ C4H6, ಸಿ C4H8. ಅದಕ್ಕೆ ಸರಿಯಾದ ಉತ್ತರ ಸಿ C4H8. ನೆಕ್ಸ್ಟ್ ಪ್ರಶ್ನೆ, ಸೋಪ್ ಅಣುವಿಗೆ 2 ತುದಿಗಳಿವೆ ಎಂದು ವಿದ್ಯಾರ್ಥಿ ಅಧ್ಯಯನ ಮಾಡುತ್ತಾನೆ. ಅದರಲ್ಲಿ ಒಂದು ಅಯಾನಿಕ ತುದಿ ಮತ್ತು ಇನ್ನೊಂದು ಕಾರ್ಬನ್ ಸರಪಳಿ. ತೈಲದೊಂದಿಗೆ ಸೋಪ್ ಅಣುವಿನ ಪರಸ್ಪರ ಕ್ರಿಯೆಯನ್ನು ಯಾವ ಆಯ್ಕೆಯು ವಿವರಿಸುತ್ತದೆ? ಆಪ್ಷನ್ ಎ, ಸಾಬೂನಿನ ಅಯಾನಿಕ ತುದಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಬಿ, ಸಾಬೂನಿನ ಹತ್ತಿರದ ತುದಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಸಿ, ಸಾಬೂನಿನ ಕಾರ್ಬನ್ ತುದಿಯು ತೈಲದೊಂದಿಗೆ ವರ್ತಿಸುತ್ತದೆ. ಡಿ, ಸಾಬೂನಿನ ತುದಿಗಳು ಯಾದೃಚ್ಛಿಕವಾಗಿ ತೈಲದೊಂದಿಗೆ ವರ್ತಿಸುತ್ತದೆ. ಅದಕ್ಕೆ ಸರಿಯಾದ ಉತ್ತರ ಸಿ, ಸಾಬೂನಿನ ಕಾರ್ಬನ್ ತುದಿಯು ತೈಲದೊಂದಿಗೆ ವರ್ತಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಮಿಥೇನು, ಈಥೇನು ಮತ್ತು ಪ್ರೊಪೇನ್ ಅನುರೂಪ ಶ್ರೇಣಿಯನ್ನು ರೂಪಿಸುತ್ತವೆ ಎಂದು ಹೇಳಲಾಗುತ್ತದೆ ಏಕೆಂದರೆ ಇವೆಲ್ಲವೂ ಹೈಡ್ರೋಕಾರ್ಬನ್ಗಳು. ಎ, ಬಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಸಿ ಅಲಿಫ್ಯಾಟಿಕ್ ಸಂಯುಕ್ತಗಳು, ಡಿ ಅನುಕ್ರಮ ಸದಸ್ಯರ ನಡುವಿನ ವ್ಯತ್ಯಾಸ ಸಿ ಎಷ್ಟು ಆಗಿದೆ. ಅದಕ್ಕೆ ಸರಿಯಾದ ಉತ್ತರ ಡಿ, ಅನುಕ್ರಮ ಸದಸ್ಯರ ನಡುವಿನ ವ್ಯತ್ಯಾಸ ಸಿ ಎಷ್ಟು ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಮಿಥೇನ್ ಎಷ್ಟು ಏಕಬಂಧಗಳಿವೆ? ಮಿಥೇನ್ ನಲ್ಲಿ ಎಷ್ಟು ಏಕಬಂಧಗಳಿವೆ? ಆಪ್ಷನ್ ಎ 4, ಬಿ 5, ಸಿ 6, ಡಿ 3. ಅದಕ್ಕೆ ಅನ್ನೋದಂತರ ಸರಿಯಾದ ಉತ್ತರ ಎ ಅಂದ್ರೆ 4. ನೆಕ್ಸ್ಟ್,
ಸಮಾಂಗತೆಯನ್ನು ತೋರಿಸಲು ಹೈಡ್ರೋಕಾರ್ಬನ್ ಕನಿಷ್ಠ ಡ್ಯಾಶ್ ಕಾರ್ಬನ್ ಪರಮಾಣುಗಳನ್ನು ಹೊಂದಿರಬೇಕು. ಅದಕ್ಕೆ ಆಪ್ಷನ್ಸ್ ಎ 3, ಬಿ 4, ಸಿ 5, ಡಿ 6. ಅದಕ್ಕೆ ಸರಿಯಾದ ಉತ್ತರ 4. ನೆಕ್ಸ್ಟ್ ಪ್ರಶ್ನೆ, C3H8 ಯಾವ ಅನುರೂಪ ಸರಣಿಗೆ ಸೇರಿದೆ? ಎ ಅಲ್ಕೇನು, ಬಿ ಅಲ್ಕೀನು, ಸಿ ಅಲ್ಕೈನು, ಡಿ ಸೈಕ್ಲೋ ಅಲ್ಕೇನು. ಅದಕ್ಕೆ ಸರಿಯಾದ ಉತ್ತರ ಸಿ ಅಲ್ಕೇನು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಸಂಕಲನ ಕ್ರಿಯೆಗೆ ಒಳಗಾಗುತ್ತದೆ? ಅದಕ್ಕೆ CH4A, ಬಿ C3H8, ಸಿ C2H6, ಡಿ C2H4. ಅದಕ್ಕೆ ಸರಿಯಾದ ಉತ್ತರ ಡಿ C2H4. ನೆಕ್ಸ್ಟ್ ಪ್ರಶ್ನೆ, ಎಥೆನಾಲ್ ಮತ್ತು ಸಣ್ಣ ಪ್ರಮಾಣದ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಬಿಸಿ ಮಾಡಿದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಎಸ್ಟರ್ನ ಆಹ್ಲಾದಕರ ವಾಸನೆಯನ್ನು ನೀಡುತ್ತದೆ? ಎ CH3COOH, ಬಿ CH3CH2OH, ಸಿ CH3OH, ಡಿ CH3CHO. ಅದಕ್ಕೆ ಸರಿಯಾದ ಉತ್ತರ ಎ CH3COOH. ನೆಕ್ಸ್ಟ್ ಕ್ವಶನ್, CH3COCH3 ನಲ್ಲಿರುವ ಕ್ರಿಯಾ ಗುಂಪನ್ನು ಹೆಸರಿಸಿ. ಎ ಆಲ್ಕೋಹಾಲು, ಬಿ ಕಾರ್ಬಾಕ್ಸಿಲಿಕ್ ಆಮ್ಲ, ಸಿ ಕೀಟೋನು, ಡಿ ಆಲ್ಡಿಹೈಡ್. ಅದಕ್ಕೆ ಸರಿಯಾದ ಉತ್ತರ ಸಿ ಕೀಟೋನ್. ನೆಕ್ಸ್ಟ್ ಪ್ರಶ್ನೆ, ಸಂಕಲನ ಕ್ರಿಯೆಗೆ ಒಳಗಾಗುವ ಸಂಯುಕ್ತಗಳು. ಎ ಆಪ್ಷನ್ಸ್ ಸಂತೃಪ್ತ ಹೈಡ್ರೋಕಾರ್ಬನ್ಗಳು ಅಂದ್ರೆ ಅಲ್ಕೇನ್ಗಳು, ಬಿ ಅಲ್ಕಿನ್ಗಳು ಮಾತ್ರ. ನೆಕ್ಸ್ಟ್ ಸಿ ಅಲ್ಕೈನ್ಗಳು ಮಾತ್ರ, ಡಿ ಅಲ್ಕೀನು ಮತ್ತು ಅಲ್ಕೈನ್ಗಳು. ಅದಕ್ಕೆ ಸರಿಯಾದ ಉತ್ತರ ಡಿ ಅಲ್ಕೀನು ಮತ್ತು ಅಲ್ಕೈನ್ಗಳು. ನೆಕ್ಸ್ಟ್, ಹೈಡ್ರೋಕಾರ್ಬನ್ ಸಂಯುಕ್ತ 4 ಕಾರ್ಬನ್ ಪರಮಾಣುಗಳನ್ನು ಹೊಂದಿದೆ. ಅದು ಅಲ್ಕೀನ್ ಆಗಿದ್ದರೆ ಅದರ ಅಣುಸೂತ್ರ ಎ C4H10, ಬಿ C4H8, ಸಿ C4H6, ಡಿ C4H4. ಅದಕ್ಕೆ ಸರಿಯಾದ ಉತ್ತರ ಬಿ C4H8. ಸಸ್ಯಜನ್ಯ ಎಣ್ಣೆಯನ್ನು ಘನ ಕೊಬ್ಬುಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯು ಇದನ್ನು ಒಳಗೊಂಡಿದೆ. ಎ ಹೈಡ್ರೋಜನೀಕರಣ, ಬಿ ಉತ್ಕರ್ಷಣೆ, ಸಿ ಎಸ್ಟರೀಕರಣ, ಡಿ ಪಾಲಿಮರೀಕರಣ. ಅದಕ್ಕೆನ್ನದಂತರ ಸರಿಯಾದ ಉತ್ತರ ಎ ಹೈಡ್ರೋಜನೀಕರಣ. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಸಾಬೂನೀಕರಣದಿಂದ ಸಾಬೂನನ್ನು ರೂಪುಗೊಳ್ಳುತ್ತದೆ. ಎ ಆಲ್ಕೋಹಾಲು, ಬಿ ಗ್ಲೈಕೋಸೈಡ್ಗಳು, ಸಿ ಸರಳ ಎಸ್ಟರ್ಗಳು, ಡಿ ಕಾರ್ಬಾಕ್ಸಿಲಿಕ್ ಆಮ್ಲಗಳು. ಅದಕ್ಕೆ ಸರಿಯಾದ ಉತ್ತರ ಸಿ ಸರಳ ಎಸ್ಟರ್ಗಳು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಕ್ರಿಯೆಯಲ್ಲಿ ಎ ಯನ್ನು ಗುರುತಿಸಿ. CH3COOH plus Na2CO3 gives rise to A plus CO2 plus H2O. Options CH3COONA, B CH2NaCOOH, C NaOH, D NaHCO3. ಅದಕ್ಕೆ ಸರಿಯಾದ ಉತ್ತರ ಎ CH3COONA. ನೆಕ್ಸ್ಟ್ ಪ್ರಶ್ನೆ, ಅಲ್ಕೇನ್ ಅನುರೂಪ ಶ್ರೇಣಿಯ ಮೊದಲ ಸದಸ್ಯ. ಎ ಪ್ರೋಪೈನು, ಬಿ ಇಥೈನು, ಸಿ ಮೀಥೇನು, ಡಿ ಈಥೇನು. ಅದಕ್ಕೆ ಸರಿಯಾದ ಉತ್ತರ ಬಿ ಈಥೈನು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಎಸ್ಟರ್ನ ಉದಾಹರಣೆಯಾಗಿದೆ? ಅದಕ್ಕೇನದಂತಾರ ಆಪ್ಷನ್ಸ್ ಎ ಈಥೀನು, ಬಿ ಈಥೇನು, ಸಿ ಇಥೆನಾಲ್, ಡಿ ಇಥೈಲ್ ಅಸಿಟೇಟ್. ಅದಕ್ಕೆ ಸರಿಯಾದ ಉತ್ತರ ಡಿ ಇಥೈಲ್ ಅಸಿಟೇಟ್. ನೆಕ್ಸ್ಟ್, ಅಧ್ಯಾಯ ಜೀವಕ್ರಿಯೆಗಳು.
ಈ ಒಂದು ಪಾಠದ ಮೇಲೆ ಕೇಳ್ತಕ್ಕಂಥ ಬಹುಆಯ್ಕೆ ಪ್ರಶ್ನೆ ಅದು ಮೊದಲನೇದು. ಸ್ವಪೋಷಕಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳ ಪೈಕಿ ಯಾವುದು ತಪ್ಪು? ಆಪ್ಷನ್ ಎ, ಅವು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಪತ್ರಹರಿತಿನ ಸಹಾಯದಿಂದ ಕಾರ್ಬೋಹೈಡ್ರೇಟ್ ಉತ್ಪಾದಿಸುತ್ತವೆ. ಬಿ, ಅವು ಪಿಷ್ಟದ ರೂಪದಲ್ಲಿ ತಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಸಂಗ್ರಹಿಸುತ್ತವೆ. ಸಿ, ಅವು ಸೂರ್ಯನ ಬೆಳಕಿನ ಅನುಪಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸುತ್ತವೆ. ಅವು ಯಾವಾಗಲೂ ಆಹಾರ ಸರಪಳಿಯ ಮೊದಲನೇ ಸ್ತರದಲ್ಲಿ ಕಂಡುಬರುತ್ತವೆ. ಅದಕ್ಕೆ ಸರಿಯಾದ ಉತ್ತರ ಸಿ. ಇದು ತಪ್ಪಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಏನದ ಅಂತಾರ ಪ್ರಶ್ನೆ, ಈ ಕೆಳಗಿನ ಯಾವ ಜೀವಿಗಳಲ್ಲಿ ಆಹಾರವು ದೇಹದ ಹೊರಗೆ ವಿಭಜನೆಗೊಂಡು ನಂತರ ದೇಹದಿಂದ ಹೀರಲ್ಪಡುತ್ತದೆ? ಎ, ಅಣಬೆ ಹಸಿರು ಸಸ್ಯಗಳು ಅಮೀಬಾ. ಬಿ, ಈಸ್ಟು ಅಣಬೆ ಬ್ರೆಡ್ ಮೊಲ್ಡ್. ಸಿ, ಪ್ಯಾರಾಮೀಸಿಯಂ ಅಮೀಬಾ ಕ್ಯಾಸ್ಕ್ಯೂಟು. ಡಿ, ಕ್ಯಾಸ್ಕ್ಯೂಟು ಹೇಣು ಲಾಡಿ ಹುಳು. ಅದಕ್ಕೆ ಸರಿಯಾದ ಉತ್ತರ ಬಿ, ಈಸ್ಟು ಅಣಬೆ ಬ್ರೆಡ್ ಮೊಲ್ಡ್. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಜೋಡಿಗಳ ಪೈಕಿ ಸ್ವಪೋಷಕಗಳನ್ನು ಸೂಚಿಸುವ ಸರಿಯಾದ ಜೋಡಿ? ಎ, ಸಸ್ಯ ಶೈವಾಲ. ಬಿ, ಸಸ್ಯ ಪ್ರಾಣಿ. ಸಿ, ಪ್ರಾಣಿ ಶಿಲೀಂಧ್ರ. ಡಿ, ಪಕ್ಷಿ ಕೀಟ. ಸರಿಯಾದ ಉತ್ತರ ಎ, ಸಸ್ಯ ಮತ್ತು ಶೈವಾಲ. ನೆಕ್ಸ್ಟ್ ಪ್ರಶ್ನೆ, ಪತ್ರರಂಧ್ರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನಗಳ ಪೈಕಿಯಾದ ಹೇಳಿಕೆ ತಪ್ಪು? ಎ, ಅವು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಲು ಮತ್ತು ಆಕ್ಸಿಜನ್ ಬಿಡುಗಡೆ ಮಾಡಲು ನೆರವಾಗುತ್ತವೆ. ಬಿ, ಅವು ವಾತಾವರಣದಿಂದ ತೇವಾಂಶದ ಹೀರಿಕೆ ಮಾಡುತ್ತವೆ. ಸಿ, ಸಸ್ಯಗಳ ದೇಹದಿಂದ ಅಧಿಕ ಪ್ರಮಾಣದ ನೀರನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತವೆ. ಡಿ, ಅವು ತೆರೆಯುವ ಮತ್ತು ಮುಚ್ಚುವ ಕಾರ್ಯ ನಿರ್ವಹಿಸುತ್ತವೆ. ಅದಕ್ಕೆ ಸರಿಯಾದ ಉತ್ತರ ಬಿ, ಅವು ವಾತಾವರಣದಿಂದ ತೇವಾಂಶದ ಹೀರಿಕೆ ಮಾಡುತ್ತವೆ. ನೆಕ್ಸ್ಟ್, ಮಾನವನ ಜೀರ್ಣಾಂಗವ್ಯೂಹದ ಅಂಗಗಳ ಸರಿಯಾದ ಕ್ರಮ? ಎ, ಬಾಯಿ, ಜಠರ, ಸಣ್ಣ ಕರಳು, ಅನ್ನನಾಳ, ದೊಡ್ಡ ಕರಳು. ಬಿ, ಬಾಯಿ, ಅನ್ನನಾಳ, ಜಠರ, ದೊಡ್ಡ ಕರಳು, ಸಣ್ಣ ಕರಳು. ಸಿ, ಬಾಯಿ, ಜಠರ, ಅನ್ನನಾಳ, ಸಣ್ಣ ಕರಳು, ದೊಡ್ಡ ಕರಳು. ಡಿ, ಬಾಯಿ, ಅನ್ನನಾಳ, ಜಠರ, ಸಣ್ಣ ಕರಳು ಮತ್ತು ದೊಡ್ಡ ಕರಳು. ಅದಕ್ಕೆ ಸರಿಯಾದ ಉತ್ತರ ಡಿ, ಬಾಯಿ, ಅನ್ನನಾಳ, ಜಠರ, ಸಣ್ಣ ಕರಳು ಮತ್ತು ದೊಡ್ಡ ಕರಳು. ನೆಕ್ಸ್ಟ್ ಕ್ವಶನ್, ನಮ್ಮ ಬಾಯಿಯಲ್ಲಿ ಉತ್ಪತ್ತಿಯಾಗುವ ಲಾಲಾರಸದಲ್ಲಿ ಅಮೈಲೇಸ್ ಕಿಣ್ವ ಇಲ್ಲದಿದ್ದರೆ ಈ ಕೆಳಗಿನ ಯಾವ ಕ್ರಿಯೆ ನಡೆಯುವುದಿಲ್ಲ? ಎ, ಪ್ರೋಟೀನ್ಗಳ ಅಮೈನೋ ಆಮ್ಲಗಳಾಗಿ ಪರಿವರ್ತನೆಯಾಗುವುದು. ಬಿ, ಜೀವಸತ್ವಗಳ ಹೀರುವಿಕೆ. ಸಿ, ಪಿಷ್ಟ ಸಕ್ರಿಯಾಗಿ ಪರಿವರ್ತನೆಯಾಗುವುದು. ಡಿ, ಕೊಬ್ಬು, ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತನೆಯಾಗುವುದು. ಅದಕ್ಕೆ ಸರಿಯಾದ ಉತ್ತರ ಸಿ, ಪಿಷ್ಟ ಸಕ್ರಿಯಾಗಿ ಪರಿವರ್ತನೆಯಾಗುವುದು. ನೆಕ್ಸ್ಟ್ ಪ್ರಶ್ನೆ, ಜಠರದ ಒಳಗೋಡೆಗಳನ್ನು ಹೈಡ್ರೋಕ್ಲೋರಿಕ್ ಆಮ್ಲದ ಕ್ರಿಯೆಯಿಂದ ರಕ್ಷಿಸುವುದು? ಎ, ಪೆಪ್ಸಿನ್. ಬಿ, ಲೋಳೆ ರಸ. ಸಿ, ರೆನಿನ್. ಡಿ, ಬೈಲ್ ರಸ. ಅದಕ್ಕೆ ಸರಿಯಾದ ಉತ್ತರ ಬಿ, ಲೋಳೆ ರಸ. ನೆಕ್ಸ್ಟ್, ಜೀರ್ಣಾಂಗವ್ಯೂಹದ ಭಾಗ ಯಾವ ಯಕೃತ್ತಿನಿಂದ ಪಿತ್ತರಸವನ್ನು ಸ್ವೀಕರಿಸುತ್ತದೆ? ಆಪ್ಷನ್ ಎ, ಜಠರ. ಬಿ, ಸಣ್ಣ ಕರಳು. ಸಿ, ದೊಡ್ಡ ಕರಳು. ಡಿ, ಅನ್ನನಾಳ. ಅದಕ್ಕೆ ಸರಿಯಾದ ಉತ್ತರ ಬಿ, ಸಣ್ಣ ಕರಳು. ನೆಕ್ಸ್ಟ್, ಸಸ್ಯಾಹಾರಿಗಳು ಡ್ಯಾಶ್ ಅನ್ನು ಜೀರ್ಣಿಸಲು ನೇರವಾಗಲು ಉದ್ದನೆಯ ಸಣ್ಣ ಕರಳನ್ನು ಹೊಂದಿವೆ. ಎ, ಸೆಲ್ಯುಲಸ್. ಬಿ, ಗ್ಲೂಕೋಸ್. ಸಿ, ಸುಕ್ರೋಸ್. ಡಿ, ಪಿಷ್ಟ. ಅದಕ್ಕೆ ಸರಿಯಾದ ಉತ್ತರ ಎ, ಸೆಲ್ಯುಲಸ್. ನೆಕ್ಸ್ಟ್ ಪ್ರಶ್ನೆ, ಮಾನವನ ಜೀರ್ಣಾಂಗವ್ಯೂಹದಲ್ಲಿ ಆಹಾರದಲ್ಲಿನ ಪೋಷಕಾಂಶಗಳ ಹೀರಿಕೆ ನಡೆಯುವ ಸ್ಥಳ? ಅದಕ್ಕೆ ಏನದ ಅಂತಾರ ಆಪ್ಷನ್ಸ್: ಜಠರ. ಬಿ, ಯಕೃತ. ಸಿ, ದೊಡ್ಡ ಕರಳು. ಡಿ, ಸಣ್ಣ ಕರಳು. ಅದಕ್ಕೆ ಸರಿಯಾದ ಉತ್ತರ ಡಿ, ಸಣ್ಣ ಕರಳು. ನೆಕ್ಸ್ಟ್, ನಾವು ಸುಣ್ಣದ ತಿಳಿನೀರು ಇರುವ ಒಂದು ಪ್ರಮಾಣಕ್ಕೆ ಒಂದು ಕೊಳವೆ ಮೂಲಕ ಗಾಳಿಯನ್ನು ಊದಿದಾಗ ಸುಣ್ಣದ ತಿಳಿನೀರು ಬಿಳಿ ಬಣ್ಣಕ್ಕೆ ತಿರುಗಲು ಕಾರಣ ಗಾಳಿಯಲ್ಲಿದ್ದ ಡ್ಯಾಶ್. ಎ, ಆಕ್ಸಿಜನು. ಬಿ, ನೈಟ್ರೋಜನು. ಸಿ, ಕಾರ್ಬನ್ ಡೈಆಕ್ಸೈಡ್. ಡಿ, ಹೈಡ್ರೋಜನ್. ಅದಕ್ಕೆ ಸರಿಯಾದ ಉತ್ತರ ಸಿ, ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಪ್ರಶ್ನೆ,
ಎಲ್ಲ ವಿಧದ ಉಸಿರಾಟಗಳಲ್ಲಿ ಮೊದಲ ಹಂತದಲ್ಲಿ 6 ಕಾರ್ಬನ್ ಅಣುವಾದ ಗ್ಲುಕೋಸ್ ಡ್ಯಾಸ್ ಆಗಿ ವಿಭಜಿಸಲ್ಪಡುತ್ತದೆ. ಎ ಪೈರುವೇಟ್, ಬಿ ಎಥೆನಾಲ್, ಸಿ ಕಾರ್ಬನ್ ಡೈಆಕ್ಸೈಡ್, ಡಿ ಲ್ಯಾಕ್ಟಿಕ್ ಆಮ್ಲ. ಅದಕ್ಕೆ ಸರಿಯಾದ ಉತ್ತರ ಎ ಪೈರುವೇಟ್. ನೆಕ್ಸ್ಟ್, ನಮ್ಮ ಸ್ನಾಯುಗಳಲ್ಲಿ ಉಂಟಾಗುವ ಸ್ನಾಯು ಸೆಳೆತಕ್ಕೆ ಸರಿಯಾದ ಕಾರಣ. ಎ ಹೆಚ್ಚು ನೀರಿನ ಸೇವನೆ, ಬಿ ಸ್ನಾಯುಗಳಲ್ಲಿ ಆಮ್ಲಜನಕ ಕೊರತೆಯಿಂದ ಲ್ಯಾಕ್ಟಿಕ್ ಆಮ್ಲದ ಉತ್ಪತ್ತಿ, ಸಿ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲದ ಕೊರತೆಯಿಂದ ಆಮ್ಲಜನಕದ ಉತ್ಪತ್ತಿ, ಡಿ ಗ್ಲುಕೋಸ್ನ ಕೊರತೆ. ಅದಕ್ಕೆ ಸರಿಯಾದ ಉತ್ತರ ಬಿ ಸ್ನಾಯುಗಳಲ್ಲಿ ಆಮ್ಲಜನಕ ಕೊರತೆಯಿಂದ ಲ್ಯಾಕ್ಟಿಕ್ ಆಮ್ಲದ ಉತ್ಪತ್ತಿ. ನೆಕ್ಸ್ಟ್ ಪ್ರಶ್ನೆ, ಜಲಚರಗಳ ಉಸಿರಾಟದ ದರವು ನೆಲವಾಸಿಗಳಿಗಿಂತ ಅಧಿಕವಾಗಿರಲು ಸರಿಯಾದ ಕಾರಣ. ಎ ಅವು ಹೆಚ್ಚು ಚಟುವಟಿಕೆಯಿಂದ ಇರುವುದು, ಬಿ ಅವುಗಳ ಸಂಕೀರ್ಣ ಆಹಾರ ಪದಾರ್ಥಗಳನ್ನು ಸೇವಿಸುವುದು, ಸಿ ಅವು ವಿಸರಣೆ ಕ್ರಿಯೆ ಮೂಲಕ ಉಸಿರಾಟ ನಡೆಸುವುದು, ಡಿ ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕಿಂತ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರುವುದು. ಅದಕ್ಕೆ ಸರಿಯಾದ ಉತ್ತರ ಡಿ ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕಿಂತ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರುವುದು. ನೆಕ್ಸ್ಟ್ ಕ್ವಶನ್, ಮಾನವನ ರಕ್ತದಲ್ಲಿರುವ ಡ್ಯಾಸ್ ಎಂಬ ಉಸಿರಾಟದ ವರ್ಣಕವು ಅನಿಲಗಳ ವಿನಿಮಯ ಕ್ರಿಯೆಗೆ ಸಹಕರಿಸುತ್ತದೆ. ಎ ಮೆಲನಿನ್, ಬಿ ಇನ್ಸುಲಿನ್, ಸಿ ಹಿಮೋಗ್ಲೋಬಿನ್, ಡಿ ಪೆಕ್ಟಿನ್. ಅದಕ್ಕೆ ಸರಿಯಾದ ಉತ್ತರ ಸಿ ಹಿಮೋಗ್ಲೋಬಿನ್. ನೆಕ್ಸ್ಟ್ ಕ್ವಶನ್, ಮಾನವನ ಹೃದಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ. ಆಪ್ಷನ್ಸ್: ಎ ಹೃದಯವು ರಕ್ತದ ಶುದ್ಧೀಕರಣ ಮಾಡುತ್ತದೆ, ಬಿ ಹೃತ್ಕಕ್ಷಿ ಹೃತ್ಕರ್ಣಕ್ಕಿಂತ ದೊಡ್ಡದಾಗಿರುತ್ತದೆ, ಸಿ ಕವಾಟಗಳು ರಕ್ತದ ಹಿಮ್ಮುಖ ಚಲನೆ ನಿಯಂತ್ರಿಸುತ್ತವೆ, ಡಿ ರಕ್ತವು ಹೃದಯವನ್ನು 2 ಬಾರಿ ಹಾದು ಹೋಗುತ್ತದೆ. ಅದಕ್ಕೆ ಸರಿಯಾದ ಉತ್ತರ ಎ ಹೃದಯವು ರಕ್ತ ಶುದ್ಧೀಕರಣ ಮಾಡುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಕಶೇರುಕಗಳಲ್ಲಿ ಹೃದಯವು ಆಮ್ಲಜನಕಯುಕ್ತ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಸರಬರಾಜು ಮಾಡುವುದಿಲ್ಲ. ಆಪ್ಷನ್ಸ್: ಎ ಮೀನುಗಳು ಮತ್ತು ಉಭಯವಾಸಿಗಳು, ಬಿ ಉಭಯವಾಸಿಗಳು ಮತ್ತು ಸರೀಸೃಪಗಳು, ಉಭಯವಾಸಿಗಳು ಮತ್ತು ಮೀನುಗಳು. ಅದಕ್ಕೆ ಸರಿಯಾದ ಉತ್ತರ ಡಿ ಮೀನುಗಳು. ನೆಕ್ಸ್ಟ್ ಪ್ರಶ್ನೆ, ದುಗ್ಧರಸಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪು. ಅದು ರಕ್ತದಂತೆಯೇ ಇರುವ ಬಣ್ಣವಿಲ್ಲದ ದ್ರವವಾಗಿದೆ, ಬಿ ಇದು ದುಗ್ಧ ಲೋಮನಾಳಗಳಲ್ಲಿ ಹರಿಯುತ್ತದೆ, ಸಿ ಇದು ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುತ್ತದೆ, ಡಿ ಇದು ತನ್ನಲ್ಲಿ ಹೆಚ್ಚು ಕೆಂಪು ರಕ್ತ ಕಣಗಳನ್ನು ಹೊಂದಿದೆ. ಅದಕ್ಕೆ ಸರಿಯಾದ ಉತ್ತರ ಡಿ ಇದು ತನ್ನಲ್ಲಿ ಹೆಚ್ಚು ಕೆಂಪು ರಕ್ತ ಕಣಗಳನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್, ಸಸ್ಯಗಳಲ್ಲಿ ಸ್ಕೈಲಮ್ನ ಕಾರ್ಯ. ಎ ಆಕ್ಸಿಜನ್ ಸಾಗಾಣಿಕೆ, ಬಿ ಅಮೈನೋ ಆಮ್ಲಗಳ ಸಾಗಾಣಿಕೆ, ಸಿ ನೀರಿನ ಸಾಗಾಣಿಕೆ, ಡಿ ಆಹಾರದ ಸಾಗಾಣಿಕೆ. ಅದಕ್ಕೆ ಸರಿಯಾದ ಉತ್ತರ ಸಿ ನೀರಿನ ಸಾಗಾಣಿಕೆ. ನೆಕ್ಸ್ಟ್ ಪ್ರಶ್ನೆ, ಸಸ್ಯಗಳು ಈ ಕೆಳಗಿನ ಯಾವ ಭಾಗಗಳಲ್ಲಿ ತಾವು ತಯಾರಿಸಿದ ಆಹಾರವನ್ನು ಸಂಗ್ರಹಿಸುವುದಿಲ್ಲ. ಎ ಹೂ, ಬಿ ಬೇರು, ಸಿ ಕಾಂಡ, ಡಿ ಬೀಜ. ಅದಕ್ಕೆ ಸರಿಯಾದ ಉತ್ತರ ಎ ಹೂ. ನೆಕ್ಸ್ಟ್, ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳನ್ನು ಡ್ಯಾಸ್ ಎನ್ನುವರು. ಎ ನ್ಯೂರಾನು, ಬಿ ನೆಫ್ರಾನು, ಸಿ ನೈಲಾನು, ಡಿ ನಿಯಾನ್. ಅದಕ್ಕೆ ಸರಿಯಾದ ಉತ್ತರ ಬಿ ನೆಫ್ರಾನು. ನೆಕ್ಸ್ಟ್ ಕ್ವಶನ್, ಮಾನವನ ಮೂತ್ರ ಉತ್ಪಾದನೆ ಮತ್ತು ವಿಸರ್ಜನೆಯ ಸರಿಯಾದ ಕ್ರಮ. ಆಪ್ಷನ್ಸ್: ಎ ಮೂತ್ರಜನಕಾಂಗ, ಮೂತ್ರಕೋಶ, ಮೂತ್ರನಾಳ ಮತ್ತು ಯುರೇತ್ರ. ನೆಕ್ಸ್ಟ್ ಆಪ್ಷನ್ಸ್ ಬಿ ಮೂತ್ರಜನಕಾಂಗ, ಮೂತ್ರನಾಳ, ಮೂತ್ರಕೋಶ, ಯುರೇತ್ರ, ಸಿ ಮೂತ್ರಜನಕಾಂಗ, ಯುರೇತ್ರ, ಮೂತ್ರನಾಳ, ಮೂತ್ರಕೋಶ, ಡಿ ಮೂತ್ರಜನಕಾಂಗ, ಮೂತ್ರಕೋಶ, ಯುರೇತ್ರ, ಮೂತ್ರನಾಳ. ಅದಕ್ಕೆ ಸರಿಯಾದ ಉತ್ತರ ಬಿ ಮೂತ್ರಜನಕಾಂಗ, ಮೂತ್ರನಾಳ ಮತ್ತು ಮೂತ್ರಕೋಶ, ಯುರೇತ್ರ. ನೆಕ್ಸ್ಟ್ ಕ್ವಶನ್, ಸಸ್ಯಗಳು ತಮ್ಮ ಜೀವಕೋಶಗಳ ಡ್ಯಾಸ್ಗಳಲ್ಲಿ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತವೆ. ಆಪ್ಷನ್ಸ್: ಎ ಕೋಶ ಕೇಂದ್ರ, ಬಿ ಲೈಸೋಸೋಮು, ಸಿ ರಸದಾನಿ, ಡಿ ಮೈಟೊಕಾಂಡ್ರಿಯಾ. ಅದಕ್ಕೆ ಸರಿಯಾದ ಉತ್ತರ ಸಿ ರಸದಾನಿಗಳು. ನೆಕ್ಸ್ಟ್ ಪ್ರಶ್ನೆ, ಈ ಚಿತ್ರದಲ್ಲಿರುವ ರಚನೆಗಳ
ತೆರೆಯುವಿಕೆ ಮತ್ತು ಮುಚ್ಚುವಿಕೆಗೆ ಕಾರಣ ಡ್ಯಾಶ್. ಎ. ಆಮ್ಲಜನಕ, ಬಿ. ತಾಪ, ಸಿ. ಕಾವಲು ಜೀವಕೋಶದಲ್ಲಿನ ನೀರಿನ ಪ್ರಮಾಣ, ಡಿ. ಕಾರ್ಬನ್ ಡೈಆಕ್ಸೈಡ್. ಅದಕ್ಕೆ ಸರಿಯಾದ ಉತ್ತರ ಸಿ. ಕಾವಲು ಜೀವಕೋಶದಲ್ಲಿ ನೀರಿನ ಪ್ರಮಾಣ. ನೆಕ್ಸ್ಟ್ ಕ್ವಶನ್, ಈ ಚಿತ್ರದಲ್ಲಿ ಕೊಬ್ಬಿನ ಜೀರ್ಣಕ್ರಿಯೆ ನಡೆಯುವ ಸ್ಥಳ. ಅದು ಅನ್ನನಾಳ, ಬಿ. ಜಠರ, ಸಿ. ಯಕೃತ್ತು, ಡಿ. ಸಣ್ಣ ಕರಳು. ಅದಕ್ಕೆ ಸರಿಯಾದ ಉತ್ತರ ಡಿ. ಸಣ್ಣ ಕರಳು. ನೆಕ್ಸ್ಟ್ ಕ್ವಶನ್, ಮಾನವನ ಶ್ವಾಸಾಂಗವ್ಯೂಹದಲ್ಲಿ ಅನಿಲಗಳ ವಿನಿಮಯ ನಡೆಯುವ ಸ್ಥಳ. ಇಲ್ಲಿ ಚಿತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಚಿತ್ರ ಆಧಾರಿತ ಪ್ರಶ್ನೆ ಇದು. ಶ್ವಾಸನಾಳ, ಗಾಳಿಗೂಡು, ಒಪ್ಪೆ, ಪಕ್ಕೆಲುಬಿನ ಮೂಳೆಗಳು. ಅದಕ್ಕೆ ಸರಿಯಾದ ಉತ್ತರ ಬಿ. ಗಾಳಿಗೂಡುಗಳು. ನೆಕ್ಸ್ಟ್ ಚಿತ್ರಾಧಾರಿತ ಪ್ರಶ್ನೆ, ಮಾನವನ ಹೃದಯದಲ್ಲಿ ಆಮ್ಲಜನಕ ರಹಿತ ರಕ್ತ, ಆಮ್ಲಜನಕ ಸಹಿತ ರಕ್ತವನ್ನು ಬೇರ್ಪಡಿಸುವ ರಚನೆ. ಎ. ಸೆಪ್ಟಮ್, ಬಿ. ಮಹಾಪಧಮನಿ, ಸಿ. ಪುಪ್ಪಸಕ ಪಧಮನಿ, ಡಿ. ಬಲ ಹೃತ್ಕರ್ಣ. ಅದಕ್ಕೆ ಅನ್ನೋದಂತರ ಸರಿಯಾದ ಉತ್ತರ ಎ. ಸೆಪ್ಟಮ್. ನೆಕ್ಸ್ಟ್ ಪ್ರಶ್ನೆ, ಚಿತ್ರಾಧಾರಿತ ಪ್ರಶ್ನೆ. ಇಲ್ಲಿ ನಿಮಗೆ ಚಿತ್ರ ಎರಡರಲ್ಲಿರುವ ರಚನೆ ಚಿತ್ರ 1ರ ಯಾವ ಭಾಗದಲ್ಲಿ ಕಂಡುಬರುತ್ತದೆ? ಚಿತ್ರ 2ರಲ್ಲಿರುವ ರಚನೆ ಚಿತ್ರ 1ರ ಯಾವ ಭಾಗದಲ್ಲಿ ಕಂಡುಬರುತ್ತದೆ? ಅದಕ್ಕೆ ಅನ್ನೋದಂತರ ಆಪ್ಷನ್ಸ್: ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಮೂತ್ರದ್ವಾರ. ಅದಕ್ಕೆ ಅನ್ನೋದಂತರ ಸರಿಯಾದ ಉತ್ತರ ಎ. ಮೂತ್ರಪಿಂಡ. ನೆಕ್ಸ್ಟ್ ಅಧ್ಯಾಯ ನಿಯಂತ್ರಣ ಮತ್ತು ಸಹಭಾಗಿತ್ವ. ಈ ಒಂದು ಪಾಠದ ಮೇಲೆ ಕೇಳ್ತಕ್ಕಂಥ ಬಹುವಾಕ್ಯ ಪ್ರಶ್ನೆಗಳನ್ನು ನೋಡೋಣ. ಬಿಸಿಯಾದ ವಸ್ತುವನ್ನು ಮುಟ್ಟಿದ ತಕ್ಷಣ ನಾವು ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ. ಇಲ್ಲಿ ಕಾರ್ಯನಿರ್ವಹಿಸುವ ನರಕೋಶಗಳ ಸರಿಯಾದ ಕ್ರಮ. ಎ. ಮೊದಲು ಜ್ಞಾನವಾಹಿ ನರಕೋಶ, ನಂತರ ಕ್ರಿಯಾವಾಹಿ ನರಕೋಶ. ಬಿ. ಮೊದಲು ಕ್ರಿಯಾವಾಹಿ ನರಕೋಶ, ನಂತರ ಜ್ಞಾನವಾಹಿ ನರಕೋಶ. ಸಿ. ಮೊದಲು ಸಂಬಂಧ ಕಲ್ಪಿಸುವ ನರಕೋಶ, ನಂತರ ಜ್ಞಾನವಾಹಿ ನರಕೋಶ. ಡಿ. ಮೊದಲು ಸಂಬಂಧ ಕಲ್ಪಿಸುವ ನರಕೋಶ, ನಂತರ ಕ್ರಿಯಾವಾಹಿ ನರಕೋಶ. ಅದಕ್ಕೆ ಅನ್ನೋದಂತರ ಸರಿಯಾದ ಉತ್ತರ ಎ. ಮೊದಲು ಜ್ಞಾನವಾಹಿ ನರಕೋಶ, ನಂತರ ಕ್ರಿಯಾವಾಹಿ ನರಕೋಶ. ನೆಕ್ಸ್ಟ್ 2ನೇ ಪ್ರಶ್ನೆ, ಪರಾವರ್ತಿತ ಚಾಪ ಏರ್ಪಡಬೇಕಾದರೆ ಇರಬೇಕಾದ ಸರಿಯಾದ ಕ್ರಮ. ಆಪ್ಷನ್ಸ್: ಎ. ಜ್ಞಾನವಾಹಿ ನರಕೋಶ, ಗ್ರಾಹಕ, ಕ್ರಿಯಾವಾಹಿ ನರಕೋಶ, ಸಂಬಂಧ ಕಲ್ಪಿಸುವ ನರಕೋಶ, ಕಾರ್ಯನಿರ್ವಾಹಕ. ಬಿ. ಗ್ರಾಹಕ, ಕ್ರಿಯಾವಾಹಿ ನರಕೋಶ, ಜ್ಞಾನವಾಹಿ ನರಕೋಶ, ಕಾರ್ಯನಿರ್ವಾಹಕ, ಸಂಬಂಧ ಕಲ್ಪಿಸುವ ನರಕೋಶ. ಸಿ. ಕ್ರಿಯಾವಾಹಿ ನರಕೋಶ, ಗ್ರಾಹಕ, ಸಂಬಂಧ ಕಲ್ಪಿಸುವ ನರಕೋಶ, ಜ್ಞಾನವಾಹಿ ನರಕೋಶ, ಕಾರ್ಯನಿರ್ವಾಹಕ. ಡಿ. ಗ್ರಾಹಕಗಳು, ಜ್ಞಾನವಾಹಿ ನರಕೋಶ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ. ಅದಕ್ಕೆ ಸರಿಯಾದ ಉತ್ತರ ಡಿ. ಗ್ರಾಹಕ, ಜ್ಞಾನವಾಹಿ ನರಕೋಶ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ ಮತ್ತು ಕಾರ್ಯನಿರ್ವಾಹಕ. ನೆಕ್ಸ್ಟ್ ಏನದಂತಾರ, ಒಬ್ಬ ವ್ಯಕ್ತಿ ಅಪಘಾತದ ನಂತರ ನೇರವಾಗಿ ನಡೆಯಲಾಗುತ್ತಿಲ್ಲ ಮತ್ತು ಕೆಳಗೆ ಬಿದ್ದ ವಸ್ತುಗಳನ್ನು ತೆಗೆದುಕೊಳ್ಳಲಾಗುತ್ತಿಲ್ಲ. ಹಾಗಾದರೆ ಅವನ ಮೆದುಳಿನ ಯಾವ ಭಾಗಕ್ಕೆ ಪೆಟ್ಟು ಬಿದ್ದಿದೆ? ಎ. ಮಹಾಮಸ್ತಿಷ್ಕ, ಬಿ. ಅನುಮಸ್ತಿಷ್ಕ, ಸಿ. ಮೆಡುಲ, ಡಿ. ಪಾನ್ಸ್. ಅದಕ್ಕೆ ಸರಿಯಾದ ಉತ್ತರ ಬಿ. ಅನುಮಸ್ತಿಷ್ಕ. ನೆಕ್ಸ್ಟ್ ಕ್ವಶನ್, ಡಾಕ್ಟರ್ ಒಬ್ಬ ವ್ಯಕ್ತಿಗೆ ಆಹಾರದಲ್ಲಿ ಸಕ್ಕರೆ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತೆ ಸೂಚಿಸುತ್ತಾರೆ. ಈ ರೀತಿ ಹೇಳಲು ಕಾರಣವೇನು? ಎ. ಅವರು ಗಾಯ್ಟರ್ ರೋಗದಿಂದ ಬಳಲುತ್ತಿದ್ದಾರೆ. ಅವರು ಡಯಾಬಿಟಿಸ್ ರೋಗದಿಂದ ಬಳಲುತ್ತಿದ್ದಾರೆ. ಅವರು ಅಧಿಕ ರಕ್ತ ಒತ್ತಡದಿಂದ ಬಳಲುತ್ತಿದ್ದಾರೆ. ಅವರು ಜಾಂಡಿಸ್ ರೋಗದಿಂದ ಬಳಲುತ್ತಿದ್ದಾರೆ. ಅದಕ್ಕೆ ಅನ್ನೋದಂತರ ಸರಿಯಾದ ಉತ್ತರ ಬಿ. ಅವರೇನದಂತರ ಡಯಾಬಿಟಿಸ್ ರೋಗದಿಂದ ಬಳಲುತ್ತಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ನರಕೋಶದಲ್ಲಿ ನರವಿದ್ಯುತ್ ಆವೇಗಗಳು ಚಲಿಸುವ ಸರಿಯಾದ ಮಾರ್ಗ. ಎ. ನರತುದಿ, ಆಕ್ಸಾನು, ಕೋಶಕಾಯ, ಡೆಂಡ್ರೈಟ್. ನೆಕ್ಸ್ಟ್ ಏನದಂತಂದ್ರೆ ಆಪ್ಷನ್ಸ್ ಬಿ. ಡೆಂಡ್ರೈಟು, ನರತುದಿ, ಕೋಶಕಾಯ, ಆಕ್ಸಾನು. ಸಿ. ಆಕ್ಸಾನು, ಕೋಶಕಾಯ, ನರತುದಿ, ಡೆಂಡ್ರೈಟು. ಡಿ. ನರತುದಿ, ಕೋಶಕಾಯ, ಆಕ್ಸಾನು, ಡೆಂಡ್ರೈಟ್. ಅದಕ್ಕೆ ಸರಿಯಾದ ಉತ್ತರ ಬಿ. ಅಂದ್ರೆ ಡೆಂಡ್ರೈಟು, ನರತುದಿ, ಕೋಶಕಾಯ, ಆಕ್ಸಾನು.
ಸಸ್ಯದ ಕಾಂಡವು ಉದ್ದವಾಗಿ ಬೆಳೆಯಲು ಕಾರಣವಾದ ಆಕ್ಸಿನ್ ಹಾರ್ಮೋನ್ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ? ಎ. ಶಾಖವನ್ನು ಗ್ರಹಿಸಿದಾಗ, ಬಿ. ಬೆಳಕನ್ನು ಗ್ರಹಿಸಿದಾಗ, ಸಿ. ರಾಸಾಯನಿಕಗಳನ್ನು ಗ್ರಹಿಸಿದಾಗ, ಡಿ. ಆರ್ದ್ರತೆಯನ್ನು ಗ್ರಹಿಸಿದಾಗ. ಅದಕ್ಕೆ ಸರಿಯಾದ ಉತ್ತರ ಬಿ. ಬೆಳಕನ್ನು ಗ್ರಹಿಸಿದಾಗ. ನೆಕ್ಸ್ಟ್ ಪ್ರಶ್ನೆ. ರಾಕೇಶ್ ಎಂಬ ವ್ಯಕ್ತಿಯು ಹಾವೊಂದನ್ನು ನೋಡಿ ಗಾಬರಿಯಿಂದ ಎದ್ದು ಓಡತೊಡಗುತ್ತಾನೆ. ಅವನ ಈ ವರ್ತನೆಗೆ ಕಾರಣವಾದ ಹಾರ್ಮೋನ್? ಎ. ಅಡ್ರಿನಲಿನ್, ಬಿ. ಥೈರಾಕ್ಸಿನ್, ಸಿ. ಇನ್ಸುಲಿನ್, ಡಿ. ಟೆಸ್ಟೋಸ್ಟಿರಾನ್. ಅದಕ್ಕೆ ಸರಿಯಾದ ಉತ್ತರ ಎ. ಅಡ್ರಿನಲಿನ್. ನೆಕ್ಸ್ಟ್ ಏನದಂತಾರ, ರವಿ ಎಂಬ ಹುಡುಗನಿಗೆ 18 ವರ್ಷ ಆದರೂ ಗಡ್ಡ ಮೀಸೆಗಳು ಬೆಳವಣಿಗೆ ಆಗಿಲ್ಲ. ಇದಕ್ಕೆ ಕಾರಣವಾದ ಹಾರ್ಮೋನ್? ಎ. ಅಡ್ರಿನಲಿನ್, ಬಿ. ಈಸ್ಟ್ರೋಜನ್, ಸಿ. ಟೆಸ್ಟೋಸ್ಟಿರಾನ್, ಡಿ. ಇನ್ಸುಲಿನ್. ಅದಕ್ಕೆ ಸರಿಯಾದ ಉತ್ತರ ಸಿ. ಟೆಸ್ಟೋಸ್ಟಿರಾನ್. ನೆಕ್ಸ್ಟ್ ಪ್ರಶ್ನೆ. ನೆರಳಿನ ಭಾಗದಲ್ಲಿ ಹೆಚ್ಚು ಸಾಂದ್ರತೆಯಲ್ಲಿ ಆವರಿಸಿ ಕೋಶ ವಿಭಜನೆಯನ್ನು ಹೆಚ್ಚಿಸಿ ಸಸ್ಯವು ಬಾಗಲು ಕಾರಣವಾದ ಹಾರ್ಮೋನ್? ಎ. ಸೈಟೋಕೈನಿನ್, ಬಿ. ಆಕ್ಸಿನ್, ಸಿ. ಅಬ್ಸಿಸಿಕ್ ಆಮ್ಲ, ಡಿ. ಜಿಬ್ಬರ್ಲಿನ್. ಅದಕ್ಕೆ ಸರಿಯಾದ ಉತ್ತರ ಬಿ. ಆಕ್ಸಿನ್. ನೆಕ್ಸ್ಟ್ ಪ್ರಶ್ನೆ. ಸತೀಶನಿಗೆ ಉಪ್ಪಿನಕಾಯಿಯನ್ನು ನೋಡಿ ಬಾಯಲ್ಲಿ ನೀರೂರಿದೆ. ಇದಕ್ಕೆ ಕಾರಣವಾದ ಮೆದುಳಿನ ಭಾಗ ಯಾವುದು? ಎ. ಮೆಡುಲಾ, ಬಿ. ಪಾನ್ಸು, ನೆಕ್ಸ್ಟ್ ಆಪ್ಷನ್ಸ್ ಸಿ. ಅನುಮಸ್ತಿಷ್ಕ, ಡಿ. ಮಹಾಮಸ್ತಿಷ್ಕ. ಅದಕ್ಕೆ ಸರಿಯಾದ ಉತ್ತರ ಡಿ. ಮಹಾಮಸ್ತಿಷ್ಕ. ನೆಕ್ಸ್ಟ್. ರಹೀಮನು ಶರತ್ಕಾಲದಲ್ಲಿ ತನ್ನ ಮನೆಯ ಮುಂದೆ ಬೆಳೆದಿದ್ದ ಮಾವಿನ ಮರದ ಎಲೆಗಳ ಉದುರೋದನ್ನು ಗಮನಿಸಿದನು. ಹೀಗೆ ಎಲೆಗಳು ಉದುರಲು ಕಾರಣವಾದ ಹಾರ್ಮೋನ್ ಯಾವುದು? ಎ. ಸೈಟೋಕೈನಿನ್, ಬಿ. ಆಕ್ಸಿನ್, ಸಿ. ಅಬ್ಸಿಸಿಕ್ ಆಮ್ಲ, ಡಿ. ಜಿಬ್ಬರ್ಲಿನ್. ಅದಕ್ಕೆ ಸರಿಯಾದ ಉತ್ತರ ಸಿ. ಅಬ್ಸಿಸಿಕ್ ಆಮ್ಲ. ನೆಕ್ಸ್ಟ್ ಪ್ರಶ್ನೆ. ನಾಯಿ ಒಂದನ್ನು ನೋಡಿದ ಸುರೇಖಾ ಎಂಬ ಹುಡುಗಿಗೆ ಭಯದಿಂದ ಹೃದಯ ಬಡಿತ ಹೆಚ್ಚಾಗಿದೆ. ಈ ಸಂದರ್ಭದಲ್ಲಿ ಅವಳ ದೇಹದಲ್ಲಿ ಬಿಡುಗಡೆಯಾದ ಹಾರ್ಮೋನ್ ಯಾವುದು? ಎ. ಅಡ್ರಿನಲಿನ್, ಬಿ. ಥೈರಾಕ್ಸಿನ್, ಸಿ. ಇನ್ಸುಲಿನ್, ಡಿ. ಟೆಸ್ಟೋಸ್ಟಿರಾನ್. ಅದಕ್ಕೆ ಸರಿಯಾದ ಉತ್ತರ ಎ. ಅಡ್ರಿನಲಿನ್. ನೆಕ್ಸ್ಟ್. ಹೆದರಿಕೆಯಿಂದಾಗಿ ಒಬ್ಬ ವ್ಯಕ್ತಿಯ ಮುಖವು ಬಿಳಿಚಿಕೊಂಡಿದೆ. ಇದಕ್ಕೆ ಕಾರಣ? ಅಡ್ರಿನಲಿನ್ ನೇರವಾಗಿ ಚರ್ಮಕ್ಕೆ ಬಿಡುಗಡೆಯಾಗುತ್ತದೆ, ಅಡ್ರಿನಲಿನ್ ನೇರವಾಗಿ ರಕ್ತಕ್ಕೆ ಬಿಡುಗಡೆಯಾಗುತ್ತದೆ ಮತ್ತು ಚರ್ಮಕ್ಕೆ ರಕ್ತ ಕಡಿಮೆಯಾಗುತ್ತದೆ. ಅಡ್ರಿನಲಿನ್ ಬಿಡುಗಡೆ ಆಗುವುದಿಲ್ಲ, ಹೃದಯ ಬಡಿತ ಹೆಚ್ಚಾಗುತ್ತದೆ. ಅದಕ್ಕೆ ಸರಿಯಾದ ಉತ್ತರ ಬಿ. ಅಡ್ರಿನಲಿನ್ ನೇರವಾಗಿ ರಕ್ತಕ್ಕೆ ಬಿಡುಗಡೆಯಾಗುತ್ತದೆ ಮತ್ತು ಚರ್ಮಕ್ಕೆ ರಕ್ತ ಕಡಿಮೆಯಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ. ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು. ಇದನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು? ಎ. ಹಿಮ್ಮೆದುಳು, ಬಿ. ಮುಮ್ಮೆದುಳು, ಸಿ. ಮಧ್ಯಮೆದುಳು, ಡಿ. ಮೆಡುಲ. ಅದಕ್ಕೆ ಸರಿಯಾದ ಉತ್ತರ ಬಿ. ಮುಮ್ಮೆದುಳು. ನೆಕ್ಸ್ಟ್ ಪ್ರಶ್ನೆ. ದೇಹದಲ್ಲಿ ಏರುಪೇರಾಗುತ್ತಿರುವ ರಕ್ತದ ಒತ್ತಡಕ್ಕೆ ಕಾರಣವಾದ ಮೆದುಳಿನ ಭಾಗ? ಎ. ಹಿಮ್ಮೆದುಳು, ಬಿ. ಮುಮ್ಮೆದುಳು, ಸಿ. ಮಧ್ಯಮೆದುಳು, ಡಿ. ಮೆಡುಲ. ಅದಕ್ಕೆ ನಂತರ ಸರಿಯಾದ ಉತ್ತರ ಡಿ. ಮೆಡುಲ. ನೆಕ್ಸ್ಟ್ ಪ್ರಶ್ನೆ. ನಾವು ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ. ಈ ಪ್ರಕ್ರಿಯೆಯಲ್ಲಿ ನಡೆಯುವ ಘಟನೆಗಳನ್ನು ಕ್ರಮಾನುಗತವಾಗಿ ಬರೆಯಿರಿ. ಅದಕ್ಕೆ ಆಪ್ಷನ್ಸ್ ಎ. ಗ್ರಾಹಕಗಳು, ಜ್ಞಾನವಾಹಿ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ, ಬಿ. ಗ್ರಾಹಕ, ಕ್ರಿಯಾವಾಹಿ ನರಕೋಶ, ಜ್ಞಾನವಾಹಿ ನರಕೋಶ, ಕಾರ್ಯನಿರ್ವಾಹಕ, ಸಿ. ಕಾರ್ಯನಿರ್ವಾಹಕ, ಕ್ರಿಯಾವಾಹಿ ನರಕೋಶ, ಜ್ಞಾನವಾಹಿ ನರಕೋಶ, ಗ್ರಾಹಕಗಳು, ಡಿ. ಕಾರ್ಯನಿರ್ವಾಹಕ, ಗ್ರಾಹಕಗಳು, ಜ್ಞಾನವಾಹಿ ನರಕೋಶ. ಅದಕ್ಕೆ ಸರಿಯಾದ ಉತ್ತರ ಎ. ಗ್ರಾಹಕ, ಜ್ಞಾನವಾಹಿ ನರಕೋಶ ಮತ್ತು ಕ್ರಿಯಾವಾಹಿ ನರಕೋಶ ಮತ್ತು ಕಾರ್ಯನಿರ್ವಾಹಕ. ನೆಕ್ಸ್ಟ್ ಕ್ವಶನ್. ನಾವು ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ. ಈ ಕ್ರಿಯೆಯನ್ನು ಮೆದುಳಿನ ಯಾವ ಭಾಗ ನಿಯಂತ್ರಿಸುತ್ತದೆ? ಎ. ಮೆದುಳು ಬಳ್ಳಿ, ಬಿ. ಅನುಮಸ್ತಿಷ್ಕ, ಸಿ. ಮೆಡುಲ, ಡಿ. ಪಾನ್ಸ್. ಅದಕ್ಕೆ ಸರಿಯಾದ ಉತ್ತರ ಎ. ಮೆದುಳು ಬಳ್ಳಿ. ನೆಕ್ಸ್ಟ್ ಪ್ರಶ್ನೆ. ಈ ಚಿತ್ರದಲ್ಲಿ ನರವೇಗಗಳು ಹಾದು ಹೋಗುವ ಸರಿಯಾದ ಮಾರ್ಗ? QSRP, ಬಿ. PQRS, ಸಿ. SRQP, ಡಿ. PRSQ. ಅದಕ್ಕೆ ಸರಿಯಾದ ಉತ್ತರ ಡಿ. PRSQ.
ನೆಕ್ಸ್ಟ್ ಏನದಂತರ ಪ್ರಶ್ನೆ, ಸಸ್ಯದ ಬೇರುಗಳನ್ನು ನೀರಿನ ಕಡೆಗೆ ಬೆಳೆದಿರುವುದನ್ನು ಗಮನಿಸಿದ ಸುರೇಶ್ ಇದರ ಪ್ರತಿಕ್ರಿಯೆ ವಿನ್ಯಾಸವನ್ನು ಹೀಗೆ ಯೋಚಿಸುತ್ತಾನೆ. ಎ. ನಿರ್ದೇಶಿತ ಮತ್ತು ಋಣ ದ್ಯುತಿ ಅನುವರ್ತಕ. ಬಿ. ಧನ ದ್ಯುತಿ ಅನುವರ್ತಕ ಮತ್ತು ಋಣ ಗುರುತ್ವಾನುವರ್ತಕ. ಸಿ. ನಿರ್ದೇಶಿತವಲ್ಲದ ಮತ್ತು ಧನ ಗುರುತ್ವಾನುವರ್ತಕ. ಡಿ. ಬೆಳವಣಿಗೆ ಆಧರಿಸಿದ ಮತ್ತು ಧನ ಜಲಾನುವರ್ತಕ. ಅದಕ್ಕೆ ಸರಿಯಾದ ಉತ್ತರ ಡಿ. ಬೆಳವಣಿಗೆ ಆಧರಿಸಿದ ಮತ್ತು ಧನ ಜಲಾನುವರ್ತಕ. ನೆಕ್ಸ್ಟ್ ಪ್ರಶ್ನೆ, ಮೊಳೆಯುತ್ತಿರುವ ಬೀಜವಿರುವ ಕುಂಡವನ್ನು ಕತ್ತಲ ಕೋಣೆಯಲ್ಲಿ ಇರಿಸಲಾಗಿದೆ. ಕೋಣೆಯಲ್ಲಿ ಒಂದು ಉರಿಯುವ ಮೇಣದ ಬತ್ತಿ ಇರಿಸಲಾಗಿದೆ. ಕೆಲವು ದಿನಗಳ ನಂತರ ಮೊಳಕೆಯ ಮೇಲ್ಭಾಗವು ಬೆಳಕಿನ ಕಡೆಗೆ ಬಾಗಿದಿರುತ್ತದೆ. ಇದು ಎ. ಜಲಾನುವರ್ತನೆ. ಬಿ. ರಾಸಾಯನಿಕ ಅನುವರ್ತನೆ. ಸಿ. ದ್ಯುತಿಯಾನುವರ್ತನೆ. ಡಿ. ಗುರುತ್ವಾನುವರ್ತನೆ. ಅದಕ್ಕೆ ಸರಿಯಾದ ಉತ್ತರ ರಾಸಾಯನಿಕ ಅನುವರ್ತನೆ. ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.